ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ಮತ್ತು ಪಂಜಾಬ್ ಕಿಂಗ್ಸ್ ಕ್ವಾಲಿಫೈಯರ್ 1ರ ಪಂದ್ಯ ಮುಗಿದ ನಂತರ ಕಣ್ಣೀರಿಟ್ಟ ಶ್ರೇಯಸ್ ಅಯ್ಯರ್. ಹಾಗಾದರೆ ಯಾಕೆ ಕಣ್ಣೀರಿಟ್ಟರು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಕ್ವಾಲಿಫೈಯರ್ 1ರ ಪಂದ್ಯದಲ್ಲಿ ನಮ್ಮ RCB ತಂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು 8 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎರಡರಲ್ಲೂ ಕೂಡ ತುಂಬಾ ಸಖತ್ತಾಗಿ ಕಾರ್ಯಾಚರಣೆ ನಿರ್ವಹಿಸಿದೆ. ಇನ್ನು ಮೊದಲು ಈ ಮ್ಯಾಚ್ ಕಡೆಗೆ ಬರೋದಾಯಿತು ಅಂತಂದರೆ ಪಂದ್ಯದಲ್ಲಿ ಬಂದುಬಿಟ್ಟು ಟಾಸ್ ಗೆದ್ದಂಥ ನಮ್ಮ ರಜತ್ ಪಾಟಿದಾರ್ ಅವರು ಬಂದುಬಿಟ್ಟು ಫೀಲ್ಡಿಂಗ್ ಆದರೆ ತೊಗೊತಾರಂತಲೇ ಹೇಳ್ಬೋದು. ಅದೇ ರೀತಿ ಬ್ಯಾಟಿಂಗ್ ಆಡೋಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸ್ನ ಓಪನರ್ಸ್ ಕೂಡ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮ್ ಯಾರು ಮಾಡಲೇ ಇಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಇವತ್ತು ಫ್ಲಾಪ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ RCB ತಂಡ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಖತ್ತಾಗಿ ಆಡುತ್ತೆ ಮತ್ತು ಬ್ಯಾಟಿಂಗ್ನಲ್ಲೂ ಕೂಡ ಅದೇ ಥರ ಆಡುತ್ತೆ. ಬೌಲಿಂಗ್ನಲ್ಲಿ ಬಂದುಬಿಟ್ಟು 3 ವಿಕೆಟ್ ಸುಯೇಶ್ ಶರ್ಮಾ ತೆಗೆದ್ರೆ ಇನ್ನೂ 3 ವಿಕೆಟ್ ಬಂದುಬಿಟ್ಟು ಜಾಸ್ ಹಜಲ್ವುಡ್ ಆದರೆ ತೆಗಿತಾರೆ. 2 ವಿಕೆಟ್ ದಯಾಳ್ ತೆಗೆದ್ರೆ 1 ವಿಕೆಟ್ ಭುವನೇಶ್ವರ್ ಕುಮಾರ್ ಆದರೆ ತೆಗಿತಾರೆ. ಇನ್ನೊಂದು ವಿಕೆಟ್ ಶೆಫರ್ಡ್ ಆದರೆ ತೆಗಿತಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದ ಕಾರಣದಿಂದಾಗಿ ನಮ್ಮ RCB ತಂಡ ಈ ತಂಡವನ್ನು ಈಸಿಯಾಗಿ 101 ರನ್ಗೆ ಆಲ್ಔಟ್ ಮಾಡಲು ಅನುಕೂಲವಾಯಿತು. ಇನ್ನು ಇದಾದ ನಂತರ ನಮ್ಮ RCB ತಂಡ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆದರೆ ಆಡೋಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. 101 ರನ್ ಆದರೆ ಚೇಸ್ ಮಾಡೋಕ್ಕೆ ಬಂದ ನಂತರ ನಮ್ಮ RCB ತಂಡಕ್ಕೆ ಆಘಾತ ಕೂಡ ಆಗುತ್ತೆ. ವಿರಾಟ್ ಕೊಹ್ಲಿ 12 ರನ್ ಆಡಿ ಔಟ್ ಆದರೆ ಸಾಲ್ಟ್ ಅವರು ಇನ್ನೂ ಕ್ರೀಸ್ನಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಸಾಲ್ಟ್ ಅವರು ಈ ಮ್ಯಾಚಲ್ಲಿ ನಾಟ್ ಔಟ್ ಆಗಿ 56 ರನ್ ಆದರೆ ಹೊಡಿತಾರೆ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಈ ಮ್ಯಾಚನ್ನು ಈಸಿಯಾಗಿ ಗೆದ್ದುಕೊಂಡಿತ್ತು. ಇದೆಲ್ಲ ಆದ ಮೇಲೆ ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಕಣ್ಣೀರಿಡುತ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಪಂದ್ಯವನ್ನು ನಾವು ಅಷ್ಟು ಸಲೀಸಾಗಿ ಸೋಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ಈ ಪಂದ್ಯವನ್ನು ಈ ಥರ ಹೀನಾಯವಾಗಿ ಸೋತಿದ್ದೇವೆ ಅಂದರೆ ನಮಗೆ ನಂಬೋಕೆ ಆಗ್ತಾ ಇಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಆದರೆ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಸ್ವಲ್ಪ ಕಣ್ಣೀರಾದರೆ ಬರುತ್ತೆ ಅಂತಲೇ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರ ಮುಖದಲ್ಲಿ. ಇನ್ನು ನಿಮಗೆ ಅನಿಸುತ್ತಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.